ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮರಳಿ ಸೂರಿ. ಪಾರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಯಶವಂತಪುರದ ಆಂಜನೇಯನ ಗುಡಿ ಬೀದಿ, ಯಶವಂತಪುರ, ಬೆಂಗಳೂರು. ನೋಡಿ, ನಿಮಗೆ ಒಂದು ಆ ಲ್ಯಾಂಡ್ಮಾರ್ಕ್ ಅಡ್ರೆಸ್ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಏನು ಶ್ರೀಯುತ ಹೊನ್ನೇಗೌಡರು ಮತ್ತು ಅವರ ಪುತ್ರ ಚಂದ್ರಶೇಖರ್ನ ಹೆಜ್ಜೆ ಗುರುತುಗಳನ್ನ ಹುಡುಕೊಂಡು ನಾನು ಯಶವಂತಪುರದ ಒಂದು ಈ ರಸ್ತೆಗೆ ಬಂದಿದ್ದೀನಿ. ಅದಕ್ಕೆ ಏನು ಕಾರಣ ಅಂತಂದರೆ ಸ್ನೇಹಿತರೆ, ನಿಮಗೆ ಈ ರಾಮ ಭಜನೆ ಮಂದಿರ ಅಂತ ಒಂದು ಹೆಸರು ಕಾಣ್ತಾ ಇದೆಯಲ್ಲ, ಪಕ್ಕದಲ್ಲಿ ಒಂದು ಕಾರ್ ನಿಂತಿದೆ, ಇಲ್ಲೊಂದು ಕಟ್ಟಡ ಕಾಣ್ತಿದೆ ನೋಡಿ. ಇದೇ ಒಂದು ಕಟ್ಟಡ 1998ನೇ ಇಸ್ವಿವರೆಗೂ ಕೂಡ ವಿಶ್ವಭಾರತಿ ವಿದ್ಯಾಮಂದಿರ ಅನ್ನೋ ಹೆಸರಲ್ಲಿ ಒಂದು ಶಾಲೆ, ಇಲ್ಲಿ ಖಾಸಗಿ ಶಾಲೆ ನಡೀತಿತ್ತು ಸ್ನೇಹಿತರೆ. ಆ ಶಾಲೆಯಲ್ಲಿ ಚಂದ್ರಶೇಖರ್ ಅವರು 1979ರಿಂದ 1989ವರೆಗೂ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಅವರು SLC ಮುಗಿಸ್ಕೊಂಡು ಪೀಣ್ಯಾಗೆ ITI ಮಾಡ್ಲಿಕ್ಕೆ ಹೋಗ್ತಾರೆ. ಬನ್ನಿ, ಅಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಒಂದಷ್ಟು ವಿಚಾರ ತಿಳಿಸ್ತೀನಿ. ಆದರೆ ಇನ್ನೊಂದಷ್ಟು ವಿಚಾರಗಳನ್ನ ನಿಮಗೆ ತಿಳಿಯಪಡಿಸ್ಬೇಕೇನು ಅಂತಂದರೆ, ಚಂದ್ರಶೇಖರ್ ಅಲಿಯಾಸ್ ರಾಜು ಅವ್ರಿಗೆ ಇನ್ನೊಂದು ಅಡ್ಡ ಹೆಸರಿತ್ತು, ಬಿಸ್ಕೆಟ್ ರಾಜ ಅಂತ. ಅದಕ್ಕೆ ಏನು ಕಾರಣ ಅಂತ ನಿಮಗೆ ಇನ್ನೊಂದು ಜಾಗ ತಿಳಿಸ್ಕೊಡ್ತೀನಿ. ಆದರೆ ಸದ್ಯಕ್ಕೆ ನಾನು ಹೇಳೋ ವಿಚಾರ ಏನು ಅಂತಂದರೆ, ಚಂದ್ರಶೇಖರ್ ಅಲಿಯಾಸ್ ರಾಜುಗೆ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ಸ್ನೇಹಿತರೆ. ತಾಯಮ್ಮ ಆತನಿಗೆ ಸರಿಯಾಗಿ ಊಟನೂ ಕೊಡ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ಆತ ಬೆಳಗಿನ ಜಾವ ಎದ್ದು ಸುಮಾರು 3 ಗಂಟೆಗೆ ಎದ್ದೋಗಿ ಪೇಪರ್ ಹಾಕ್ತಾ ಇದ್ದ. ಅಲ್ಲಿಂದ ಬಂದು ಯಶವಂತಪುರದಲ್ಲಿ ಅವತ್ತಿನ ಕಾಲದಲ್ಲಿ ಒಂದು ಫ್ಯಾಕ್ಟ್ರಿಯಿಂದ ದೊಡ್ಡ ಮಟ್ಟದಲ್ಲಿ ಹೋಲ್ಸೇಲ್ಗೆ ಬಿಸ್ಕೆಟ್ ತಂದು ಅದನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡುವಂತ ಒಂದಷ್ಟು ಪುಟ್ಟ ಹುಡುಗರಿದ್ರು. ಆ ಹುಡುಗರ ಸಾಲಲ್ಲಿ ಶ್ರೀಯುತ ಚಂದ್ರಶೇಖರ್ ಕೂಡ ಇದ್ದ ಸ್ನೇಹಿತರೆ. ಆತ ಬಿಸ್ಕೆಟ್ ಮಾರ್ತಿದ್ದ, ಪೇಪರ್ ಹಾಕ್ತಿದ್ದ, ಮತ್ತೆ ಆತ ಒಬ್ಬ ಯೋಗಾಸನ ಪಟು ಆಗಿದ್ದ ಸ್ನೇಹಿತರೆ. ಮತ್ತೆ ಆ ದಿನಮಾನಗಳಲ್ಲಿ ಕಬಡ್ಡಿ ಆಡ್ತಾ ಇದ್ದ. ಶಾಲೆಯ ಮಟ್ಟದಲ್ಲೂ ಕೂಡ ಕಬಡ್ಡಿ ಆಡಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದ. ಮತ್ತೆ ಇದೇ ಒಂದು ಯಶವಂತಪುರದ ಬಳಿ ಇರುವಂತ ಸುಬೇದಾರ್ ಪಾಳ್ಯದಲ್ಲಿ ಒಂದು ಸರ್ಕಾರಿ ಶಾಲೆ ಗ್ರೌಂಡಲ್ಲಿ ಬೆಂಗಳೂರು ಮಾರುತಿ ಅನ್ನೋ ಒಂದು ಖಾಸಗಿ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ ಆತ ಕರ್ನಾಟಕ ರಾಜ್ಯನ ಜೂನಿಯರ್ 17-18 ವರ್ಷದ ಒಂದು ಜೂನಿಯರ್ಸ್ ತಂಡದಿಂದ ಡೆಲ್ಲಿಗೆ ಹೋಗಿ ಕರ್ನಾಟಕ ರಾಜ್ಯನ ಪ್ರತಿನಿಧಿಸಿದ್ದ ಸ್ನೇಹಿತರೆ. ಇಷ್ಟೆಲ್ಲ ಒಂದು ಗುಣ ಇರುವಂಥ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೋ ಅಥವಾ ಜೀವನದ ಹೊಡೆತಗಳನ್ನ ಸಹಿಸ್ಕೊಳ್ಳೋಕ್ಕಾಗ್ದೇನೆ ಎಲ್ಲಿಗೋ ಓಡೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಆತ ಬದುಕಿರುವಂಥ ಯಾವ ಒಂದು ಲವಲೇಶನೂ ಇಲ್ಲ. ಆತನ್ನ ಖಂಡಿತವಾಗಿಯೂ ಹತ್ಯೆ ಮಾಡಲಾಗಿದೆ. ಆದರೆ ಆ ಹತ್ಯೆಯ ಒಂದು ಹೆಜ್ಜೆ ಗುರುತುಗಳನ್ನ ಹುಡುಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಸ್ನೇಹಿತರೆ. ಬನ್ನಿ, ನಾವು ಈಗ ನಿಮ್ಮನ್ನ ಸುಬೇದಾರ್ ಪಾಳ್ಯದ ಆ ಒಂದು ಗ್ರೌಂಡ್ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಚಂದ್ರಶೇಖರ್ ಅಲಿಯಾಸ್ ರಾಜು ಮತ್ತೆ ಬಿಸ್ಕೆಟ್ ರಾಜು ಅಂತ ಒಂದು ಅಡ್ಡ ಹೆಸರು ಚಂದ್ರಶೇಖರ್ ಅವರ ಅಕ್ಕ ಹೇಮಲತಾವ್ರಿಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಸ್ನೇಹಿತರೆ. ಇತ್ತೀಚೆಗೆ ನಾವು ಇಲ್ಲಿ ಬಂದು ಯಶವಂತಪುರದ ಒಂದು ಸುಬೇದಾರ್ ಪಾಳ್ಯ ಉತ್ತರ ವಲಯ 2 ಬೆಂಗಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಒಂದು ಬೋರ್ಡ್ ಕಾಣ್ತಿದೆ ನೋಡಿ. ನಾವು ಇಲ್ಲಿಗೆ 2ನೇ ಬಾರಿ ಬಂದಿದ್ದೀವಿ. ಮೊದಲು ಬಂದಾಗ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಕಲೆ ಹಾಕಿದ್ವು ಸ್ನೇಹಿತರೆ. ಈ ನೋಡಿ, ಈ ಒಂದು ಸರ್ಕಾರಿ ಶಾಲೆಯ ಒಂದು ಗ್ರೌಂಡ್ ಇದೆ ನೋಡಿ, ನಿಮ್ಗೆ ಕಾಣ್ತಾ ಇದೆ. ಇಲ್ಲೊಂದು ಜರ್ಮನ್ ಟೆಂಟ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಇಲ್ಲಿ 2 ಖಾಸಗಿ ಕಬಡ್ಡಿ ಕ್ಲಬ್ಗಳಿವೆ. ಒಂದು ಕ್ಲಬ್ ಹೆಸರು ಬೆಂಗಳೂರು ಮಾರುತಿ ಅಂತ. ಇದು ಏನು ಚಂದ್ರಶೇಖರ್ ಅಲಿಯಾಸ್ ರಾಜು ಅವರು ಆ ಕ್ಲಬ್ನ ಒಬ್ಬ ಪ್ರತಿನಿಧಿ ಆಗಿದ್ರು. ಮತ್ತೆ ಆ ಕಾಲಘಟ್ಟದಲ್ಲಿ ಅದ್ಭುತವಾಗಿ ಒಂದು ರೈಡಿಂಗ್ ಮತ್ತೆ ಒಂದು ಕ್ಯಾಚ್ ಮಾಡ್ತಾ ಇದ್ರು. ಮತ್ತೆ ಲೆಫ್ಟ್ ಸೈಡ್ನ ಒಬ್ಬ ಸ್ಟ್ರಾಂಗ್ ಆಟಗಾರ ಆಗಿದ್ದ ಚಂದ್ರಶೇಖರ್. ಮತ್ತೆ ಆತನ ಯೋಗದ ಸ್ಕಿಲ್ನ ಆತನ ಸ್ನೇಹಿತರು ಸಾಕಷ್ಟು ಜನ ಇಲ್ಲಿ ನಾವು ಬಂದು ಮಾತಾಡಿಸಿದಾಗ ಆತನ ಯೋಗದ ಸ್ಕಿಲ್ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ರು ಸ್ನೇಹಿತರೆ. ಆದರೆ ಅವ್ರು ಯಾರು ಕ್ಯಾಮ್ರಾ ಮುಂದೆ ಮಾತಾಡಲಿಕ್ಕೆ ಆಗಲಿಲ್ಲ. ಏನಕ್ಕೆ ಅಂದರೆ ಅವತ್ತು ಒಂದು ಹನುಮನ ಜಯಂತಿಯ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ರು. ಆ ಕಾರಣಕ್ಕೋಸ್ಕರ ಅವ್ರು ಯಾರು ಮಾತಾಡಲಿಲ್ಲ. ಬನ್ನಿ, ಈ ಏರಿಯಾದಲ್ಲಿ ಒಂದು ಕಬಡ್ಡಿಯ ಸಂಸ್ಕೃತಿ ಯಾವ ಥರ ಇದೆ ಅಂತ ಇಲ್ಲೊಂದು ನಿಮಗೆ ಸುರೇಶ್ ಗೌಡ್ರದ್ದು ಒಂದು ಸಿನಿಮಾ ಚಿತ್ರ ನಿರ್ಮಾಪಕರಾದಂಥ ಸುರೇಶ್ ಗೌಡ್ರದ್ದು ಒಂದು ಜನ್ಮದಿನದ ವಾಲ್ ಪೋಸ್ಟ್ ತೋರಿಸ್ತೀನಿ. ಅಲ್ಲಿ ಸಾಕಷ್ಟು ಹೆಸರುಗಳಿದೆ, ನೋಡ್ಕೊಳ್ಳಿ ನೋಡಿ. ಒಂದು ಸುರೇಶ್ ಗೌಡ್ರದ್ದು ಕಾಣ್ತಾ ಇದೆಯಲ್ಲ ಮುಖ ನೋಡಿ, ಕಬಡ್ಡಿ ಅಂತ ಇದೆ.
ನೋಡಿ. ಮತ್ತೆ ಇಲ್ಲಿ ಕ್ಲಾಸಿಕ್ ನ್ಯಾಷನಲ್ ಕಪ್ ಸ್ಪೋರ್ಟ್ಸ್ ಅಂತ ಇದೆಯಲ್ಲ, ಇದು ಹೊಸದಾಗಿ ಉಟ್ಕೊಂಡಿರುವ ಕ್ಲಬ್ಬು. ಆದರೆ ಚಂದ್ರಶೇಖರ್ ಅಲಿಯಾಸ್ ರಾಜು, ಬಿಸ್ಕೆಟ್ ರಾಜು ಅವರು ಆಟ ಆಡ್ತಿದ್ದಂಥ ಕ್ಲಬ್ ಹೆಸರು ಬೆಂಗಳೂರು ಮಾರುತಿ ಅನ್ನೋ ಒಂದು ಸ್ಪೋರ್ಟ್ಸ್ ಕ್ಲಬ್ ಸ್ನೇಹಿತರೆ. ಈಗ ಆ ಕ್ಲಬ್ಬು ಒಂದು ಸಣ್ಣ ಮಟ್ಟದಲ್ಲಿ ಇದೆ. ಹಿಂದೆ ಅದಕ್ಕೆ ದೊಡ್ಡ ಹೆಸರಿತ್ತು. ಈ ಬೆಂಗಳೂರು ಮಾರುತಿ ಕ್ಲಬ್ ಅನ್ನೋ ಒಂದು ಕ್ಲಬ್ ಸದಸ್ಯರೆಲ್ಲ ಸೇರಿಕೊಂಡು, ಅಂದರೆ ಅದರಲ್ಲಿ ಒಂದಷ್ಟು ಜನ ಬೇರ್ಪಟ್ಟು ಕ್ಲಾಸಿಕ್ ಕ್ಲಬ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಇದೇ ಆ ಗ್ರೌಂಡು ನಿಮಗೆ ಕಾಣ್ತಾ ಇದೆಯಲ್ಲ, ಇದೇ ಗ್ರೌಂಡಲ್ಲಿ ಚಂದ್ರಶೇಖರ್ ತನ್ನ 16-17ನೇ ವಯಸ್ಸಲ್ಲಿ ಇಲ್ಲಿ ಬಂದು ಸಾಕಷ್ಟು ಕಬಡ್ಡಿ ಆಡ್ತಾ ಇದ್ರು. ನೋಡಿ, ಈ ಜರ್ಮನ್ ಟೆಂಟ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಒಂದು ಸರ್ಕಾರಿ ಶಾಲೆಯ ಒಂದು ಗ್ರೌಂಡ್ಗೆ ಜರ್ಮನ್ ಟೆಂಟ್ನ ನೀವು ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲೂ ನೋಡೋಕೆ ಸಾಧ್ಯ ಇಲ್ಲ. ಇದೇನಕ್ಕೆ ಅಂದರೆ ಇಲ್ಲಿ ಖಾಸಗಿ ಆಗಿ ಆಡ್ತಿದ್ದಂಥ ಕಬಡ್ಡಿ ಪಟುಗಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಸರ್ಕಾರಿ ಶಾಲೆಯ ಮೈದಾನಕ್ಕೆ ಒಂದು ಜರ್ಮನ್ ಟೆಂಟನ್ನು ಹಾಕ್ಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಪೀಣ್ಯಕ್ಕೆ ಹೋಗೋಣ. ಪೀಣ್ಯದಲ್ಲಿ ITI ಕಾಲೇಜ್ ಇದೆ. ಆ ಒಂದು ಚಂದ್ರಶೇಖರ್ ಅವರ ಚಂದ್ರಶೇಖರ್ SLC ಪಾಸ್ ಆದಮೇಲೆ ಪೀಣ್ಯದ ITI ಕಾಲೇಜಲ್ಲಿ ಸೇರ್ಕೊಂಡಿರ್ತಾರೆ. ನೋಡಿ, ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಚಂದ್ರಶೇಖರ್ ಅಲಿಯಾಸ್ ರಾಜು ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಲಿಕ್ಕೆ ನಮ್ಮ ಬಳಿ ಯಾವುದು ಸಾಕ್ಷಿ ಆಧಾರಗಳು, ದಾಖಲಾತಿಗಳು ಇಲ್ಲವೇ ಇಲ್ಲ. ಆದರೆ ನಮಗೆ ಇವತ್ತು ಆ ಸರ್ಕಾರಿ ಪೀಣ್ಯ ITI ಕಾಲೇಜಲ್ಲಿ ಒಂದು ದಾಖಲೆ ಸಿಗುವಂಥ ಸಂಭವ ಇದೆ. ಸಿಕ್ಕಿದ್ರೆ ಸ್ನೇಹಿತರೆ ಅದನ್ನು ನಿಮಗೆ ಡಿಸ್ಪ್ಲೇಲಿ ಖಂಡಿತವಾಗ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಏನು ಚಂದ್ರಶೇಖರ್ ಅಲಿಯಾಸ್ ರಾಜು ಅಲಿಯಾಸ್ ಬಿಸ್ಕೆಟ್ ರಾಜ ಈ ಒಂದು SLC ಪಾಸ್ ಆದಮೇಲೆ ಯಶವಂತಪುರದ ಬಳಿ ಇರುವಂಥ ಪೀಣ್ಯದ ಈ ಒಂದು ITI ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ 2 ವರ್ಷದ ಟರ್ನರ್ ಕೋರ್ಸನ್ನು ತೆಗೆದುಕೊಂಡಿದ್ರು ಸ್ನೇಹಿತರೆ. ನಂತರ ಅದು ಅವರು ಕಂಪ್ಲೀಟ್ ಆಯಿತಾ ಅಥವಾ ಏನಾದರೂ ಅನ್ನೋದು ನಮಗೂ ಸರಿಯಾಗಿ ಗೊತ್ತಿಲ್ಲ, ಹುಡುಕಾಡ್ತಾ ಇದ್ದೀವಿ. ಆದರೆ ಆತ ಜೀವಂತವಾಗಿ 1991 ಇಸ್ವಿ ಜೂನ್ 5ನೇ ತಾರೀಕು ಲಾಸ್ಟು ಅವರ ಅಕ್ಕ ಮಂಡ್ಯದಲ್ಲಿ ನೋಡ್ತಾರೆ. ಅಲ್ಲಿಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆದರೆ ಅವರ ಬದುಕಿಗೆ ಮತ್ತು ಅವರು ಬದುಕಿದ್ದಾರೆ ಮತ್ತು ಆ ವ್ಯಕ್ತಿ ಇದ್ದ ಅನ್ನೋದಕ್ಕೆ ಯಾವುದೇ ರೀತಿಯ ಒಂದು ದಾಖಲೆ ಇರಲಿಲ್ಲ ಸ್ನೇಹಿತರೆ. ಆ ಒಂದು ದಾಖಲೆನ ನಾವು ಇದೇ ದಿನ ಸಂಪಾದನೆ ಮಾಡಿದ್ದೀವಿ. ನಿಮಗೆ ಸ್ಕ್ರೀನಲ್ಲಿ ಆ ಒಂದು ಸರ್ಕಾರಿ ದಾಖಲೆ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಇದು ನಾಳೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕಾದ್ರೆ ಈ ಒಂದು ಸರ್ಕಾರಿ ದಾಖಲೆ ನಮಗೆ ಸಹಾಯ ಮಾಡುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಇರುವಿಕೆಗೆ ಒಂದು ಸರ್ಕಾರಿ ದಾಖಲೆ ಅವಶ್ಯಕತೆ ಇರ್ತದೆ. ಬನ್ನಿ ನಾವು ಇವಾಗ ಮಂಡ್ಯ ಕಡೆ ಹೋಗೋಣ. ನೀವು ಕಟ್ಟ ಕಡೆಯದಾಗಿ ನಿಮ್ಮ ತಂದೆಯವರು ಮತ್ತು ನಿಮ್ಮ ಸಹೋದರನ್ನ ಜೀವಂತವಾಗಿ ನೋಡಿದ್ದು ಯಾವತ್ತು ಅಂತ ಏನಾದ್ರು ನೆನಪಿದ್ಯಾ? ಇದೆ ಸರ್. ಮಂಡ್ಯದಲ್ಲಿ ನನ್ನ ಮೈದನ ಮದುವೆ ರಾಮ ಮಂದಿರ ಹೊಸಳ್ಳಿ, ಅಲ್ಲಿ ಅವಾಗ ನೋಡಿದ್ದು ಲಾಸ್ಟ್ ಸರ್ ನಾನು. ಯಾವ ವರ್ಷ ಅಂತ ನೆನಪಿದ್ಯಾ? 91 ಇಸ್ವಿ. ತಿಂಗಳು? ಜೂನ್ ತಿಂಗಳ? ಜೂನ್ ತಿಂಗಳು 5ನೇ ತಾರೀಕು. ಈಗ 91 ಇಸ್ವಿಲಿ ಕಟ್ಟ ಕಡೆದಾಗ ನೋಡಿದ್ರಿ. ಹೌದು ಸರ್. ಆ ನಂತರ ನೀವು ಬೆಂಗಳೂರಿನ BK ನಗರದ ಮನೆಗೆ ಹೋಗಿ ನಿಮ್ಮ ತಂದೆನ ನಿಮ್ಮ ಸಹೋದರನ ಮತ್ತೆ ಮಾತಾಡಿಸುವಂಥದ್ದು, ಅವ್ರನ್ನ ನೋಡುವಂಥ ಪ್ರಯತ್ನ ಏನು ಪಡಲಿಲ್ವಾ? ಹೋಗಿದ್ದೆ ಸರ್, ಹೋಗಿದ್ದೆ. ಮನೆಗೆ ಸೇರಿಸಿಲ್ಲ ಅಯ್ಯಮ್ಮ, ಟ್ರೈನಿಂಗ್ ಹೋಗಿದ್ದಾರೆ ಅಂತ ಹೇಳಿ ನಮ್ಮನ್ನ ಒಳಗಡೆ ಬಿಟ್ಕೊಡ್ತಿರ್ಲಿಲ್ಲ. ಅವ್ರು ಬಂದಾಗೆ ಬರೋಗಿ ಅಂತ ಇದು ಮಾಡಿದ್ರು. ಅಂದ್ರೆ ನಿಮ್ಮನ್ನ ಆ ಮನೆ ಮಗಳು ಅಂತ ಮನೆಯೊಳಗಡೆಗೂ ಕರೆದು ನಿಮ್ಗೆ ಸತ್ಕರಿಸ್ತಿರ್ಲಿಲ್ವಾ ಅವರು? ಇಲ್ಲ ಸರ್. ಮನೆಯೊಳಗಡೆ ಬಂದು ಕರೀತಿರ್ಲಿಲ್ವಾ? ಇಲ್ಲ ಸರ್, ಏನಕ್ಕೂ ನಮ್ಮನ್ನ ಎಂಟ್ರಿನೇ ಕೊಟ್ಟಿಲ್ಲ. ಹಸ್ಮಗುನ್ ಎತ್ಕೊಂಡೋಗಿದ್ದೆ ನನ್ನ ಮಗಳನ್ನ. ಒಂದ್ ಲೋಟ ನೀರ್ಗೂ ಸಹಿತ ನಮ್ಗೆ ಗತಿ ಇಲ್ದಂಗ ಆಗೋಯ್ತು. ಅಲ್ಲಿ ಬೆಳಗ್ಗೆ ಸಂಜೆವರೆಗೂ ಇದ್ದು ಪುನಃ ಮಂಡ್ಯಕ್ಕೆ ಬಂದ್ಬಿಟ್ಟೆ. ಸರಿ, ನೀವು ಈಗ 91ರಲ್ಲಿ ಕಣ್ಮರ್ಯಾದೆ ಅಂತ ಹೇಳಿದ್ರಿ. ಹೌದು. ನೀವು ಅವ್ರನ್ನ ನೋಡಿದ್ ಲಾಸ್ಟ್ 91ರಲ್ಲಿ ಅಂತ. ಹೌದು. ಮತ್ತೆ ನೀವು ಇವರು ಬದುಕಿಲ್ಲ, ಸತ್ತೋಗಿದ್ದಾರೆ ಅಥವಾ ಏನೋ ಒಂದು ಆಗಿದ್ದಾರೆ ಅಂತ ನಿಮ್ಗೆ ಎಷ್ಟು ವರ್ಷದ ನಂತರ ಗೊತ್ತಾಯ್ತು? 2002ರಲ್ಲಿ ಸರ್. ಅಂದ್ರೆ ಇಷ್ಟು ವರ್ಷಗಳು ನೀವು ಏನಕ್ಕೆ ಅವ್ರ ಮೇಲೆ ಒಂದು ಬಂಧು ಬಳಗಕ್ಕೆ ಗಮನಕ್ಕೆ ತಂದು ನಮ್ಮ ತಂದೆ ಏನಾದ, ನಮ್ಮ ತಮ್ಮ ಏನಾದ ಅಂತ ನೀವು ಯಾರನ್ನಾರ ಬೇರೆ ಬಂಧುಗಳ ಮೂಲಕನೂ ಪ್ರಶ್ನೆ ಮಾಡಿಸ್ಬೋದಿತ್ತಲ್ಲ, ಯಾಕೆ ಮಾಡಿಸ್ಲಿಲ್ಲ ನೀವು? ಎಲ್ಲಾರನು ಕೇಳ್ದೆ ಸರ್. ನಾನು ಬಡವೆ ಸರ್, ಅವ್ರು ಬಟ್ಟೆ ಹೊಲದ್ರುಂಟು, ಇಲ್ದೇ ಹೋದ್ರೆ ಇಲ್ಲ. ನಮ್ಮ ಜೀವನ ಚಿಕ್ಕ ಮಕ್ಕಳು ಕಟ್ಕೊಂಡು ನಮ್ಮ ಜೀವನ ಸಾಗಿಸ್ಕೊಂಡೈತಿದೆ. ಅವ್ರು ಕೊಟ್ರೆ ದುಡ್ಡು ಕೊಟ್ರೆ ಮನೇಲಿ ಅಡುಗೆ, ಇಲ್ದಿದ್ರೆ ಇಲ್ಲ. ನನಗೆ ಅಷ್ಟು ಬಡಸ್ತಾನ ಇತ್ತು.
ಆಗಿನಿಂದ ಎಲ್ಲಾರನ್ನೂ ಕೇಳಿದೆ, ಅವ್ರ ಕಾಲೆಲ್ಲ ಹಿಡ್ದೆ ಸರ್, ಯಾರು ಬಂದಿಲ್ಲ. ಯಾರು ನೀವು ಹೋಗಮ್ಮ, ಅವ್ರನ್ನ ಹೆಂಗೆ ಮಾಡೋಳು, ನಿಮ್ಮನ್ನ ಏನು ಮಾಡಲ್ಲ, ಹೋಗಿ ಮಕ್ಕಳ ತಾಯಿಗೆ ಇರೋಗಿ ಹೋಗಿ ಅಂತ ಹೇಳಿ ನನ್ನ ಕೈ ಚೆಲ್ಬಿಟ್ರು ಸರ್. ಯಾರು ಸಪೋರ್ಟಿಂಗ್ ಬಂದಿಲ್ಲ. ಸ್ನೇಹಿತರೆ, ಏನು ಶ್ರೀಮತಿ ಹೇಮಲತಾ ಅವರು ಅವರ ತಂದೆ ಮತ್ತು ಅವರ ಸಹೋದರ ಹೊನ್ನೇಗೌಡ ಮತ್ತು ಚಂದ್ರಶೇಖರ್ ಅಲಿಯಾಸ್ ರಾಜು ಅವರನ್ನ ಅಂತಿಮವಾಗಿ 1991 ಇಸ್ವಿ ಜೂನ್ 5ನೇ ತಾರೀಕು ಅಂತಿಮವಾಗಿ ಮದುವೆ ಒಂದರಲ್ಲಿ, ಇದೇ ಒಂದು ಕಟ್ಟಡ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಇದು ಮಂಡ್ಯದ ಹೊಸಳ್ಳಿಯ ಒಂದು ರಾಮ ಮಂದಿರ ಸ್ನೇಹಿತರೆ. ಆ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ಮದುವೆಗಳನ್ನು ಕೂಡ ಮಾಡ್ತಾ ಇದ್ರಂತೆ. ಆದರೆ ಈ ದಿನಮಾನದಲ್ಲಿ ಇಲ್ಲಿ ಯಾವುದೇ ಒಂದು ಮದುವೆ ಮತ್ತು ಯಾವುದೇ ಒಂದು ರೀತಿಯ ಶುಭ ಸಮಾರಂಭಗಳು ನಡೀತಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ಇವಾಗ ಸಾಕಷ್ಟು ಚೌಲ್ಟ್ರಿಗಳಿದೆ. ಹಿಂದಿನ ಕಾಲದಲ್ಲಿ ಸಾಕಷ್ಟು ಚೌಲ್ಟ್ರಿಗಳು ಇರ್ತಿರ್ಲಿಲ್ಲ, ಮತ್ತು ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಯಾರು ಮದುವೆ ಮಾಡ್ತಾ ಇಲ್ಲ ಸ್ನೇಹಿತರೆ. ಈ ಒಂದು ಜಾಗದಲ್ಲೇ ಅಂತಿಮವಾಗಿ ಹೇಮಲತಾ ಅವರು ಹೊನ್ನೇಗೌಡ ಮತ್ತು ಅವರ ಪುತ್ರ ಚಂದ್ರಶೇಖರ್ನ ನೋಡಿದ್ದು. ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.